ಎಲೆಕ್ಷನ್ ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಅಳಿವು ಉಳಿವಿನ ಪ್ರಶ್ನೆ. ಬಾಗಲಕೋಟೆ ಸೋತ್ರೆ ಕಾದಿದೆಯ ಸಚಿವ ಸ್ಥಾನದ ಗಂಡಾಂತರ. ಹಲವು ಗಂಡಾಂತರಗಳಿಂದ ಬಚಾವಾಗಿದ್ದ ತಿಮ್ಮಾಪುರ್ಗೆ ಬಿಗ್ ಟಾಸ್ಕ್. ಎಣ್ಣೆ ಮಂತ್ರಿ ತಿಮ್ಮಾಪುರ್ಗೆ ಅಬಕಾರಿ ಅಕ್ರಮ ಸುಳಿವಿಗೆ ಸಿಲುಕಿದ್ದ ಲಿಕ್ಕರ್ ಮಿನಿಸ್ಟರ್. ಬಾಗಲಕೋಟೆ ಬೈ ಎಲೆಕ್ಷನ್ ಸಚಿವ ತಿಮ್ಮಾಪುರ್ಗೆ ಬಿಗ್ ಟಾಸ್ಕ್ ಅನ್ನು ಕೊಡಲಾಗಿದೆ. ಇಲ್ಲೇನಾದ್ರೂ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅನ್ಕೊಂಡ್ರೂ ತಿಮ್ಮಾಪುರರ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳೆದ್ದೇಳ್ತವೆ. ಹಲವು ಗಂಡಾಂತರಗಳಿಂದ ಬಚಾವಾಗಿದ್ದ ತಿಮ್ಮಾಪುರ್ಗೆ ಬಿಗ್ ಟಾಸ್ಕ್. ಹಲವು ಭ್ರಷ್ಟಾಚಾರ ಪ್ರಕರಣ. ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ ಮಾಡಿಸೋದಕ್ಕೂ ಮತ್ತು ಅದನ್ನ ಮಾಡೋದಕ್ಕೆ ಸಹಕಾರ ಮಾಡೋದಕ್ಕೂ ಹಣ ಕೊಡಬೇಕಾಗಿತ್ತು ಅನ್ನೋ ಬಹುದೊಡ್ಡ ಆರೋಪ. ಲಿಕ್ಕರ್ ಇಲಾಖೆಯ ಇತಿಹಾಸದಲ್ಲಿ ಈ ಹಿಂದೆ ಎಂದೂ ಕಂಡು ಕೇಳರಿಯದಂತಹ ಅತಿ ದೊಡ್ಡ ಎಲಿಗೇಷನ್ಗಳೆಲ್ಲ ಬಂದು ಹೋಯಿತು. ಸದನದಲ್ಲಿ ಸಾಕಷ್ಟು ಸಚಿವರುಗಳು ಮತ್ತು ಶಾಸಕರು ಅಬಕಾರಿ ಅಕ್ರಮ ಸುಳಿವಿಗೆ ಸಿಲುಕಿದ್ದ ಲಿಕ್ಕರ್ ಮಿನಿಸ್ಟರ್. ಆ ಮಿನಿಸ್ಟರ್ಗೆ ಅತಿ ದೊಡ್ಡ ಬೃಹತ್ ಜವಾಬ್ದಾರಿಯನ್ನು ಕೊಡಲಾಗಿದೆ, ಬೈ ಎಲೆಕ್ಷನ್ ಜವಾಬ್ದಾರಿ. ಉಪಚುನಾವಣೆ ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಅಳಿವು ಉಳಿವಿನ ಪ್ರಶ್ನೆ. ಬಾಗಲಕೋಟೆ ಸೋತ್ರೆ ಕಾದಿದೆಯ ಸಚಿವ ಸ್ಥಾನದ ಗಂಡಾಂತರ. ಹಲವು ಗಂಡಾಂತರಗಳಿಂದ ಬಚಾವಾಗಿದ್ದ ತಿಮ್ಮಾಪುರ್ಗೆ ಬಿಗ್ ಟಾಸ್ಕ್ ಇದು. ಅಬಕಾರಿ ಅಕ್ರಮ ಸುಳಿವಿಗೆ ಸಿಲುಕಿದ್ದ ಲಿಕ್ಕರ್ ಮಿನಿಸ್ಟರ್. ಬಾಗಲಕೋಟೆ ಬೈ ಎಲೆಕ್ಷನ್ ಸಚಿವ ತಿಮ್ಮಾಪುರ್ಗೆ ಬಿಗ್ ಟಾಸ್ಕ್. ಸದನದಲ್ಲಿಯೂ ಕೂಡ ಅಬಕಾರಿ ಎನ್ನುವಂತಹ ಇಲಾಖೆ ಅತ್ಯಂತ ವಿಸ್ತೃತ ಚರ್ಚೆಗೆ ಕಾರಣವಾಗಿದ್ದು ಈ ಮೊದಲು ಮಾತ್ರ. ಆ ಸುದೀರ್ಘ ಚರ್ಚೆಗೆ ಕಾರಣವಾಗಿತ್ತು ಅಬಕಾರಿ ಇಲಾಖೆಯ ಕೆಲವು ವಿಚಾರಗಳು, ಕೆಲವು ಪ್ರಕರಣಗಳು, ಕೆಲವು ನಕಾರಾತ್ಮಕ ವಿಚಾರಗಳೆಲ್ಲ. ಸೊ ಈಗ ಈ ಬೈ ಎಲೆಕ್ಷನ್ನ ಫಲಿತಾಂಶ ಇದೆಯಲ್ಲ, ಅದರರ್ಥ ಬೈ ಎಲೆಕ್ಷನ್ನ ಧನಾತ್ಮಕ ಫಲಿತಾಂಶ ನಾಳೆ ದಿನ ಆರ್.ಬಿ. ತಿಮ್ಮಾಪುರ್ ಅವರ ಅಸ್ತಿತ್ವಕ್ಕೆ ಕಾರಣ ಆದೀತು ಅನ್ನೋ ಅರ್ಥದಲ್ಲಿ ಚರ್ಚೆಗಳಾಗ್ತಾ ಇದೆ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಅಬಕಾರಿ ಸಚಿವರು ಆರ್.ಬಿ. ತಿಮ್ಮಾಪುರ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಒಂದೇ ನಿಮಿಷ ಸರ್ ನಮಸ್ತೆ ತಿಮ್ಮಾಪುರ್ ಸಾಹೇಬ್ರೆ. ಒಂದೇ ನಿಮಿಷ. ಆರ್.ಬಿ. ತಿಮ್ಮಾಪುರ ಅಬಕಾರಿ ಇಲಾಖಾ ಸಚಿವರು. ಕಾಂಗ್ರೆಸ್ಸಿಗೆ ಈ ಬೈ ಎಲೆಕ್ಷನ್ ರಕ್ಕಸ ಸವಾಲಾಗಿ ಪರಿವರ್ತನೆಗೊಂಡಿದೆ. ಒಂದು ಕಡೆ ಬಂಡಾಯದ ಬಿಸಿ ಕಾಡ್ತಾ ಇತ್ತು, ಅದು ಕೂಡ ಈಗ ಸಂಧಾನಕ್ಕೆ ಬಂದು ಶಮನ ಕಂಡಿದೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3 ಬಾರಿ ಹಗರಣಗಳ ಸುಳಿವಿಗೆ ಸಿಲುಕಿ ಬಚಾವಾಗಿದ್ದ ಸಚಿವ. ಅಬಕಾರಿ ಅಕ್ರಮದ ಬಗ್ಗೆ ಮೊದಲು ಸ್ಟೋರಿ ಮಾಡಿದ್ದೆ ನಿಮ್ಮ ಫ್ರೀಡಂ ಟಿವಿ. ಮೊದಲು ಬ್ರೇಕ್ ಮಾಡಿದ್ದು ನಾವು. ಗಂಟ್ಲು ಹರ್ಕೊಂಡು ವಿಸ್ತೃತವಾಗಿ ಸುದ್ದಿ ಪ್ರಸಾರ ಮಾಡಿದ್ವಿ. ಆ ಬಳಿಕ ಎಚ್ಚೆತ್ತುಕೊಂಡ್ರು. ಬೇರೆ ಬೇರೆ ಕಾರಣಗಳಿಂದ ಟಾರ್ಗೆಟ್ ಆಗಿದ್ದ ಸಚಿವ ತಿಮ್ಮಾಪುರ್. ಈಗ ಬೈ ಎಲೆಕ್ಷನ್ ತಿಮ್ಮಾಪುರ್ಗೆ ಮಂತ್ರಿಗಿರಿ ಅಳಿವು ಉಳಿವಿನ ಪ್ರಶ್ನೆ. 3 ಬಾರಿ ಹಗರಣಗಳ ಸುಳಿವಿಗೆ ಸಿಲುಕಿ ಬಚಾವಾಗಿದ್ದ ಸಚಿವ. ಅಬಕಾರಿ ಅಕ್ರಮದ ಬಗ್ಗೆ ಮೊದಲು ಸ್ಟೋರಿ ಬ್ರೇಕ್ ಮಾಡಿದ್ದು ಫ್ರೀಡಂ ಟಿವಿ. ಆ ಬಳಿಕ ಎಚ್ಚೆತ್ತುಕೊಂಡು ಇಲಾಖೆ ಸುಧಾರಣೆ ಮಾಡಿದ್ದಂತಹ ತಿಮ್ಮಾಪುರ್. ಮನುಷ್ಯ ಎಡುವುತ್ತಾನೆ, ರಾಜಕಾರಣಿಗಳು ಕೂಡ ಎಡುವುದು ಅವರ ಮೂಲಭೂತ ಹಕ್ಕು. ಎಡವಿದಾಗ ನೀವು ಎಡವಿದ್ರಿ ಅಂತ ಹೇಳಿದ್ರೆ ಎಚ್ಚೆತ್ತುಕೊಂಡು ಸ್ಟ್ರೈಟ್ ಆಗಿ ನಿಲ್ಲವನು ರಾಜಕಾರಣಿ. ಆರ್.ಬಿ. ತಿಮ್ಮಾಪುರ ಜೆಂಟಲ್ಮ್ಯಾನ್ ಕೆಲಸ ಮಾಡಿದ್ರು. 3 ಬಾರಿ ಹಗರಣಗಳ ಸುಳಿವಿಗೆ ಸಿಲುಕಿ ಬಚಾವಾಗಿದ್ದಂತಹ ಆರ್.ಬಿ. ತಿಮ್ಮಾಪುರ. ಅಬಕಾರಿ ಅಕ್ರಮದ ಬಗ್ಗೆ ಮೊದಲು ಬ್ರೇಕ್ ಮಾಡ್ತಾ ಇದ್ದಿದ್ದೆ ಫ್ರೀಡಂ ಟಿವಿ, ಮಾಡಿದ್ದು ಕೂಡ ಫ್ರೀಡಂ ಟಿವಿ. ಈ ಎಲೆಕ್ಷನ್, ಈ ಬೈ ಎಲೆಕ್ಷನ್ನು ಎರಡೂ ಪಕ್ಷಗಳಿಗೂ ಕೂಡ ರಕ್ಕಸ ಸವಾಲೆ. ಒಂದು ಕಡೆ ಕಾಂಗ್ರೆಸ್ಸಿಗೆ ಗ್ಯಾರಂಟಿ ಕಮ್ಯುನಿಟಿಯಿಂದ ಬಂಡಾಯದ ಬಿಸಿ ಇತ್ತು, ಅದು ನಿನ್ನೆ ದಿನ ಸಂಧಾನದ ಮುಖಾಂತರವಾಗಿ ಅದು ಕೂಡ ತಣಿದಿದೆ. ಅದರರ್ಥ ಈಗ ನಿರಾಯಾಸವಾಗಿ ಗೆದ್ದು ಬಿಡ್ತೀವಿ ಅಂತೇನೂ ಇಲ್ಲ, ಲೀಲಾಜಾಲವಾಗಿ ಕಾಂಗ್ರೆಸ್ ಗೆದ್ದು ಬರುತ್ತೆ ಅಂತೇನೂ ಇಲ್ಲ. ಅಲ್ಲಿ ಪರಿಶ್ರಮ ಬೇಕು. ಪರಿಶ್ರಮ ಪಡಬೇಕಾದವರು ಸ್ವಲ್ಪ ಎಡವಟ್ಟು ಮಾಡ್ಕೊಂಡ್ರು ಕೂಡ 2 ಕ್ಷೇತ್ರಗಳ ಪೈಕಿ 1 ಕ್ಷೇತ್ರ ಕಳ್ಕೊಳ್ಳುವಂತಹದ್ದು ಗ್ಯಾರಂಟಿ. ಅದು ಕಾಂಗ್ರೆಸ್ಸಿಗೆ ಆ ಸೂಕ್ಷ್ಮತೆ ಗೊತ್ತಿದೆ. ಹಾಗಾಗಿ ಆರ್.ಬಿ. ತಿಮ್ಮಾಪುರ ಅವರಿಗೆ ಈ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟರೆ, ಬಾಗಲಕೋಟೆಯಲ್ಲಿ ಸ್ಟ್ರಾಂಗ್ ಆಗಿರುವ ವೀರಣ್ಣ ಚರಂತಿ ಮಠ ಕಳೆದ ಬಾರಿ ಸಹೋದರನ ಸ್ಪರ್ಧೆಯಿಂದ ಅಲ್ಪ ಮತಗಳಿಂದ ಸೋತೋರು. ಮಲ್ಲಿಕಾರ್ಜುನ್ ಸ್ಪರ್ಧೆಯಿಂದ ಅಲ್ಪ ಮತಗಳಿಂದ ಸೋತಿದ್ದ ವೀರಣ್ಣ ಚರಂತಿಮಠಿಗೆ ಸಹೋದರನೇ ಬಂಡಾಯ ಇದ್ರು ಕಳೆದ ಬಾರಿ. ಈಗ ವೀರಣ್ಣ ಚರಂತಿಮಠ ಅವರನ್ನ ಗೆಲ್ಲಿಸಲು ಬಿಜೆಪಿ ಕಸರತ್ತು. ಮೇಟಿಯ ವಿರುದ್ಧ ಕೇವಲ 6292 ಮತಗಳಿಂದ ಸೋತಿದ್ರು ಚರಂತಿಮಠ. ಬಾಗಲಕೋಟೆಯಲ್ಲಿ ಕೈ ಅಭ್ಯರ್ಥಿಯನ್ನ ಗೆಲ್ಲಿಸುವಲ್ಲಿ ಯಶಸ್ವಿಯಾಗ್ತಾರಾ ಸಚಿವ? ಬಾಗಲಕೋಟೆಯಲ್ಲಿ ಸ್ಟ್ರಾಂಗ್ ಆಗಿರುವಂತಹ ವೀರಣ್ಣ ಚರಂತಿಮಠ. ಹಳೆ ಬಾಗಲಕೋಟೆಯಲ್ಲಿ
ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಪ್ರಕರಣ ನಡೀತಲ್ಲ, ಆ ಸಂದರ್ಭದಲ್ಲಿ ಚರಂತಿ ಮಠ ದೊಪ್ಪನೆ ಎದ್ದು ನಿಂತು ಆ ಪ್ರಕರಣವನ್ನ ರಾಜಕೀಯ ಲಾಭ ಪಡ್ಕೊಂಡ್ರು ಅಂತ ಹೇಳಿ ಆ ಭಾಗದವ್ರು ಮಾತನಾಡ್ತಾರೆ. ಆ ತರಹದ್ದೊಬ್ಬ ಬಲಿಷ್ಠ ಕ್ಯಾಂಡಿಡೇಟ್ ಚರಂತಿ ಮಠ, ಬಲಿಷ್ಠ ಕ್ಯಾಂಡಿಡೇಟ್. ಆ ಮರವೂ ಗಟ್ಟಿ ಇದೆ, ಆ ಮರದ ಕೊಂಬೆ ರೆಂಬೆ ಎಲೆ ಎಲ್ಲವೂ ಕೂಡ ಪ್ರಬಲವಾಗಿದೆ. ಅದನ್ನು ಬಗ್ಸೋದು ಭಾರಿ ಕಷ್ಟ. ಮೇಟಿಯವರ ಕುಟುಂಬದ ಸದಸ್ಯ ಅಭ್ಯರ್ಥಿಯಾಗಿದ್ದರೂ ಕೂಡ ಚರಂತಿ ಮಠವರನ್ನ ರಾಜಕೀಯವಾಗಿ ಸೋಲಿಸೋದಿದೆಯಲ್ಲ, ಅದು ಅತಿ ದೊಡ್ಡ ಹಾರಿಬಲ್ ಚಾಲೆಂಜ್. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಕಾಂಗ್ರೆಸ್ಸಿನ ರಾಜ್ಯ ಮಟ್ಟದ ನಾಯಕರುಗಳಿಗೂ ಕೂಡ ಗೊತ್ತು, 2023ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಚರಂತಿ ಮಠವರ ಸಹೋದರನೇ ಬಂಡಾಯವಾಗಿ ನಿಂತ ಕಾರಣಕ್ಕಾಗಿ ಮಾತ್ರ ಚರಂತಿ ಮಠವರನ್ನ ಸೋಲಿಸಲಾಯಿತು ಅಥವಾ ಸೋಲಬೇಕಾಗಿ ಬಂತೆ ಹೊರತಾಗಿ ಬೇರೆ ಯಾವ ರಾಜಕೀಯ ದೌರ್ಬಲ್ಯ ಕಾರಣವೂ ಅಲ್ಲಿರಲಿಲ್ಲ. ಹಾಗಾಗಿ ಈ ಬಾರಿ ದೊಪ್ಪನೆ ಎದ್ದು ನಿಂತಿರುವ ಹಿಂದುತ್ವ ಜಪಿಸುವ ಚರಂತಿ ಮಠ್, ವೀರಣ್ಣ ಚರಂತಿ ಮಠ್, ಬಾಗಲಕೋಟೆ ಒಂದು ಕಾಲದಲ್ಲಿ ಬಿಜೆಪಿಯ ಭದ್ರಕೋಟೆ ಆಗಿತ್ತು. 3 ಬಾರಿ MLA ಕೂಡ ಆಗಿತ್ತು. ಕಳೆದ ಬಾರಿ ಏನಾದರೂ ಗೆದ್ದಿದ್ರೆ 4ನೇ ಬಾರಿ MLA. ಸೊ ಆ ತರಹದೊಬ್ಬ ಅಭ್ಯರ್ಥಿಯನ್ನು ಸೋಲಿಸಬೇಕು ಅಂದರೆ ಯಾವುದೋ ಒಂದು ಮೇಟಿ ಕುಟುಂಬದ, ದಿವಂಗತ ಮೇಟಿ ಕುಟುಂಬದ ಸದಸ್ಯ ಎದುರಿಸೋದು ಕಷ್ಟ. ಹಾಗಾಗಿ RB ತಿಮ್ಮಾಪುರ ಅವರನ್ನು ಅಖಾಡಕ್ಕಿಳಿಸಿ, RB ತಿಮ್ಮಾಪುರ ಅವರ ಪರಿಪೂರ್ಣ ವರ್ಚಸ್ಸನ್ನು ಪ್ರಯೋಗ ಮಾಡಿ, RB ತಿಮ್ಮಾಪುರರವರ ಪಳಗಿದ ರಾಜಕಾರಣಿ, RB ತಿಮ್ಮಾಪುರ ಪಳಗಿದ ರಾಜಕಾರಣಿಯ ಬತ್ತಳಿಕೆಯಲ್ಲಿರುವ ಅನೇಕ ಪೊಲಿಟಿಕಲ್ ಬ್ರಹ್ಮಾಸ್ತ್ರಗಳನ್ನು ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಯೋಗ ಮಾಡುವುದರ ಮುಖೇನ ಚರಂತಿ ಮಠ್ ಅವರನ್ನು ಸೋಲಿಸಬೇಕು ಅನ್ನೋದು ಕಾಂಗ್ರೆಸ್ಸಿನ ಅತಿ ಸ್ಪಷ್ಟ ಹಸಿಯಾದ ಪೊಲಿಟಿಕಲ್ ಸ್ಟ್ರಾಟಜಿ. RB ತಿಮ್ಮಾಪುರ ಸಾಹೇಬ್ರೆ ಬಾಗಲಕೋಟೆಗೆ ಹೋಗಿ ಗೆಲ್ಲಿಸಿ ಬನ್ನಿ ಅಂತ ಹೇಳಿ ಕಾಂಗ್ರೆಸ್ ಟಾಸ್ಕ್ ಕೊಡೋದಿಲ್ಲ. ನೀವು ಗೆಲ್ಲಿಸಲೇಬೇಕು ಆ ಕ್ಷೇತ್ರವನ್ನ ಅನ್ನೋ ಟಾಸ್ಕ್ ಕೊಡಲಾಗುತ್ತೆ. ಹಾಗಾಗಿ RB ತಿಮ್ಮಾಪುರ ಅವರಿಗೂ ಕೂಡ ಬಾಗಲಕೋಟೆ ಕ್ಷೇತ್ರ ಅದು ಅತಿ ದೊಡ್ಡ ಸವಾಲಾಗಿ ಪರಿವರ್ತನೆಗೊಂಡಿದೆ. ಬಾಗಲಕೋಟೆಯಲ್ಲಿ ಸ್ಟ್ರಾಂಗ್ ಆಗಿರುವಂತಹ ವೀರಣ್ಣ ಚರಂತಿ ಮಠ 15 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಒಂದು ಯೂನಿವರ್ಸಿಟಿ, ಅದನ್ನು ಇತ್ತೀಚೆಗೆ ಕಾಂಗ್ರೆಸ್ಸಿನ CM ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರೇ ಆ ಪ್ರತಿಷ್ಠಿತ ಕಾಲೇಜನ್ನು ಅಡಿಗಲ್ ಹಾಕಿ ಬಂದರು. 15 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಬಿಜೆಪಿ ಆಡಳಿತದಲ್ಲಿದ್ದಾಗಲೂ ಕೂಡ ಯಾರೊಬ್ಬರು ಕೂಡ ಆ ಯೂನಿವರ್ಸಿಟಿಗೆ ಜೀವ ತರಬೇಕು ಅಂತ ಯಾರೂ ಪ್ರಯತ್ನ ಪಟ್ಟಿರಲಿಲ್ಲ. ಅನುದಾನ ಬಿಡುಗಡೆಗೊಳಿಸಬೇಕು ಅಂತ ಯಾರೂ ಆಸಕ್ತಿಯನ್ನು ತೋರಿಸಿರಲಿಲ್ಲ. ಕಾರಣ ವೀರಣ್ಣ ಚರಂತಿ ಮಠ ಅವರ ಒಡೆತನದ ಕಾಲೇಜುಗಳಲ್ಲಿದ್ದಾವೆ. ಹಾಗಾಗಿ ಸರ್ಕಾರಿ ಕಾಲೇಜುಗಳಿಗೆ ಯಾಕೆ ನಾವು ಒತ್ತು ಕೊಡಬೇಕು ಅಂತ ಹೇಳಿ ಚರಂತಿ ಮಠ ಸುಮ್ಮನಾಗಿದ್ರೋ ಏನು. ಅದಾದ ನಂತರ ಮೇಟಿಯ ನಿಧನದ ನಂತರ CM ಸಿದ್ದರಾಮಯ್ಯನವರು ಅಡಿಗಲ್ ಹಾಕಿ ಬಂದರು. ಆ ವರ್ಚಸ್ಸು ಅಥವಾ ಆ ಒಂದು ವೇವು ಕೂಡ ಈಗ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಸಿನ ಗೆಲುವಿಗೆ ಕಾರಣ ಆಗಬಹುದು ಅನ್ನೋ ಮಾತುಕತೆಗಳು. ಈ ಎಲ್ಲದರ ಮಧ್ಯೆ ಕಳೆದ ಬಾರಿ ಅಂದರೆ ಇದೇ ರಂಜಾನ್ ತಿಂಗಳಲ್ಲಿ ಪಂಕಾ ಮಸೀದಿಯಲ್ಲಿ ಒಂದು ಗಲಾಟೆ. ಶಿವಾಜಿ ಮೆರವಣಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮಸೀದಿಯಿಂದ ಕಲ್ಲು ತೂರಾಟ. ಆ ಕಲ್ಲು ತೂರಾಟಕ್ಕೆ ಮಸೀದಿಯ ಮುಂಭಾಗ ನಿರಂತರವಾಗಿ 2 ಗಂಟೆಗಳ ಕಾಲ ಈ ರ್ಯಾಲಿ ನಿಂತು ಅವರನ್ನು ಪ್ರಚೋದನೆ ಮಾಡಿದ್ದು ಎನ್ನುವಂತಹ ವಿಚಾರ. ಆ ಪ್ರಕರಣದಲ್ಲೂ ಕೂಡ ಚರಂತಿ ಮಠ ಹಿಂದುತ್ವದ ವಿಚಾರವಾಗಿ ಅಖಾಡಕ್ಕಿಳಿದು ಕೆಲಸ ಮಾಡಿದ್ರು. ಬಾಗಲಕೋಟೆಯ ಪ್ರತಿಯೊಬ್ಬ ಮತದಾರ ಮಹಾಪ್ರಭುವಿನ ಮನೋಮಂದಿರದಲ್ಲಿ ಚರಂತಿ ಮಠ ಕೂಡ ಹೆಸರು ಮಾಡಿದ್ರು. ಅದು ನೆಗೆಟಿವ್ ಆಗಿ ಮಾಡ್ಕೊಂಡ್ರೋ ಪಾಸಿಟಿವ್ ಆಗಿ ಮಾಡ್ಕೊಂಡ್ರೋ ಎಲೆಕ್ಷನ್ನಲ್ಲಿ ಅದು ಕೌಂಟ್ ಆಗೋದಿಲ್ಲ. ನಿಮ್ಮ ಹೆಸರುಗಳು ಮತದಾರ ಮಹಾಪ್ರಭುಗಳ ಕಿವಿಗಳಲ್ಲೂ ಮತ್ತು ಮನೋಮಂದಿರದಲ್ಲಿ ಆಗಾಗ ಕೇಳಬರುತ್ತಾ ಅಂದರೆ ಅದು ನಿಮಗೇನೋ ಒಂದು ಕಡೆ ಪಾಸಿಟಿವ್ ಎಫೆಕ್ಟು ಅಂತಾನೆ. ಹಾಗಾಗಿ ಚರಂತಿ ಮಠ ಅವರನ್ನು ಸೋಲಿಸೋದು ಅತಿ ಸುಲಭದ ಕೆಲಸ ಏನೂ ಅಲ್ಲ. ಮಾಧ್ಯಮದ 4-6 ಕ್ಯಾಮೆರಾಗಳು ಮೇಟಿ ಕುಟುಂಬದ ಈಗಿನ ಅಭ್ಯರ್ಥಿಯ ಮುಂದೆ ನಿಂತ್ಕೊಂಡ್ರೆ ನಿರಾಯಾಸವಾಗಿ 30 ಸೆಕೆಂಡು ಕೂಡ ಮಾತನಾಡೋದಿಲ್ಲ ಆ ಕ್ಯಾಂಡಿಡೇಟ್. ಅದರರ್ಥ ಅವರು ದುರ್ಬಲರು ಅಂತಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನೇರ ಸಂಪರ್ಕದಲ್ಲಿ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ. ಈಗ ಮಾರುತಿ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗೆ ರಕ್ಕಸ ಸವಾಲಾಗಿದೆ ಈ 2 ಕ್ಷೇತ್ರಗಳು. ಆ ಪೈಕಿ ಬಾಗಲಕೋಟೆ ಅತಿ ದೊಡ್ಡ ಸವಾಲು. ಇನ್ನು RB ತಿಮ್ಮಾಪುರ ನಮ್ಮ ರಾಜ್ಯದ ಸದನದಲ್ಲಿ ಅತ್ಯಂತ ವಿಸ್ತೃತ ಚರ್ಚೆಗೆ ಕಾರಣವಾಗಿದ್ದ ಒಂದು ಇಲಾಖೆ, ಅಬಕಾರಿ ಇಲಾಖೆ, ಸಾಕಷ್ಟು ಭ್ರಷ್ಟಾಚಾರ ವಿಚಾರಗಳಲ್ಲಿ. ಆ ತರಹದೊಂದು ಇಲಾಖೆಯ ಮಿನಿಸ್ಟರನ್ನ ಒಂದು ತರಹದಲ್ಲಿ ಹೊಸ ಟಾಸ್ಕ್ ಅನ್ನು ಕೊಟ್ಟು ಬಾಗಲಕೋಟೆಗೆ ಕಳುಹಿಸಲಾಗ್ತಾ ಇದೆಯಾ? ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಎಸ್, ಇಲ್ಲಿ ಒಂದು
ಏನಂದರೆ ಬೈ ಎಲೆಕ್ಷನ್ ಒಬ್ಬ ಸಚಿವ ಸ್ಥಾನದ ಆಕಾಂಕ್ಷೆ ಅಂದರೆ ಸಚಿವ ಸ್ಥಾನ ಉಳಿವಿನ ಪ್ರಶ್ನೆ ಆಗಿರುವಂಥದ್ದು. ಯಾಕೆಂದರೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಏನು ಬೈ ಎಲೆಕ್ಷನ್ ನಡೀತಿದೆ, ಇದು ಎರಡೂ ಕ್ಷೇತ್ರಗಳಲ್ಲೂ ಗೆಲ್ಲಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಮತ್ತು ಅದೇ ರೀತಿ ಕಾಂಗ್ರೆಸ್ ನಾಯಕರು ಕೂಡ ಇರುವಂಥದ್ದು. ಯಾಕೆಂದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಆ ಎರಡೂ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕಾದಂಥ ಒತ್ತಡದಲ್ಲಿ ಕೂಡ ಕಾಂಗ್ರೆಸ್ ನಾಯಕರಿದ್ದಾರೆ. ಈಗಾಗಲೇ ಹೈಕಮಾಂಡ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಸಚಿವರಿಗೂ ಮತ್ತು CM ಸಿದ್ದರಾಮಯ್ಯ ಅದೇ ರೀತಿ DKಶಿ ಅವರಿಗೂ ಕೂಡ ಗೆಲುವಿನ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನು ರೂಪಿಸಿ ಅಂತ ಈಗಾಗಲೇ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿರೋದು. ಇನ್ನೊಂದು ಕಡೆ ಬಾಗಲಕೋಟೆ ಪ್ರಮುಖವಾಗಿ ನೋಡೋದಾದರೆ ನಾವು ಬಾಗಲಕೋಟೆಯಲ್ಲಿ RB ತಿಮ್ಮಾಪುರ ಅವರು ಉಸ್ತುವಾರಿ ಸಚಿವರುಗಳಾಗಿದ್ದಾರೆ. ಅವ್ರಿಗೂ ಕೂಡ ಒಂದು ರೀತಿಯಾದ ಇದು ಬಿಗ್ ಟಾಸ್ಕ್, ಅಂದರೆ ತಮ್ಮ ಸಚಿವ ಸ್ಥಾನದ ಉಳಿವಿನ ಪ್ರಶ್ನೆ ಅವ್ರಿಗೂ ಕೂಡ ಕಾಡ್ತಾ ಇರುವಂಥದ್ದು. ಯಾಕೆಂದರೆ ಈ ಹಿಂದೆ ಕೂಡ ಹಲವು ಅಬಕಾರಿ ಇಲಾಖೆ ಸಂದರ್ಭದಲ್ಲಿ ಹಲವು ಅಕ್ರಮಗಳು ಕೇಳಿಬಂದಿದ್ವು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಗೂ ಕೂಡ ವಿಪಕ್ಷಗಳು ಆಗ್ರಹ ಮಾಡಿದ್ರು. ಸದನದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅಂದರೆ ಆ ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳು ಕೂಡ ಲಂಚ ತಗೊಂಡು ಸಿಕ್ಕಾಕೊಂಡಿರೋದಾಗಿರ್ಬೋದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರೇ ಕೂಡ ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೂಡ ವಿಪಕ್ಷಗಳು ಆರೋಪ ಮಾಡಿದ್ವು. ಆನಂತರ ಇದೆಲ್ಲವೂ ಕೂಡ ನೇರವಾಗಿ ಸದನದಲ್ಲೇ ಕೂಡ RB ತಿಮ್ಮಪ್ಪ ಅವರು ಕೂಡ ಉತ್ತರ ನೀಡಿದ್ರು. ಆನಂತರವೂ ಕೂಡ ಈ ಏನು ಬೈ ಎಲೆಕ್ಷನ್ ನಡೀತಿ ಇದು ಒಂದು ರೀತಿ ಅವರಿಗೆ ಬಿಗ್ ಟಾಸ್ಕ್ ಆಗಿರುತ್ತೆ. ಯಾಕೆಂದರೆ ಅವರೇ ಉಸ್ತುವಾರಿ ಸಚಿವರು. ಈ ಹಿಂದೆ ಕೂಡ ಅವರ ಇಲಾಖೆ ಮೇಲೆ 3 ಹಗರಣಗಳು ಬಂದಿದ್ರು ಕೂಡ ಹೈಕಮಾಂಡ್ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಮತ್ತು ಅದೇ ರೀತಿಯಾದಂಥ ಸಿದ್ದರಾಮಯ್ಯರು ಕೂಡ ಅವ್ರನ್ನ ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ. ಈಗ ಅವರು ಬೈ ಎಲೆಕ್ಷನ್ ಗೆದ್ದಿದ್ದೇ ಆದಲ್ಲಿ ತಮ್ಮ ಸ್ಥಾನವು ಕೂಡ ಮುಂದುವರಿಯುತ್ತೆ. ಇಲ್ಲಾಂದರೆ ಅವ್ರಿಗೊಂದು ರೀತಿಯಾದ ಸಂಕಷ್ಟಕ್ಕೆ ಸಿಲುಕ್ತಾರೆ. ಈ ಹಿಂದೆ ಕೂಡ ವೀರಣ್ಣ ಚಿರಂತಿಪಟ್ಟು ಈಗಾಗಲೇ 5,000 ಓಟ್ಗಳಿಂದ ಮಾತ್ರ ಈ ಹಿಂದೆ ಈಗ ಸೋತಿದ್ರು. ಯಾಕೆಂದರೆ ಅವರ ಸಹೋದರ ಕೂಡ ಮಲ್ಲಿಕಾರ್ಜುನ್ ಸ್ಪರ್ಧೆ ಮಾಡಿರೋದ್ರಿಂದ ಅವರಿಗೆ ಸೋಲಾಗಿತ್ತು. ಆದರೆ ಈ ಬಾರಿ ಯಾರೂ ಕೂಡ ಆ ಕಣದಲ್ಲಿಲ್ಲ. ಅದೇ ರೀತಿ BJಪಿಯರು ಕೂಡ ಗೆಲ್ಲಲೇಬೇಕಾದ ಅನಿವಾರ್ಯತೆ ಕೂಡ BJಪಿಗೆ ಇರುವಂಥದ್ದು. ಈ ಹಿಂದೆ ವಿಜಯೇಂದ್ರರು ಕೂಡ ತಮ್ಮ ಸ್ಥಾನವನ್ನು ಭದ್ರಪಡಿಸಬೇಕು ಅಂದರೆ ಬಾಗಲಕೋಟೆ ಆಗಿರ್ಬೋದು ಮತ್ತು ದಾವಣಗೆರೆ ದಕ್ಷಿಣದಲ್ಲೂ ಕೂಡ BJಪಿ ಗೆಲ್ಲಿಸಲೇಬೇಕಂತ ಒತ್ತಡದಲ್ಲಿರುವಂಥದ್ದು. ಅವರು ಕೂಡ ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಆ ಕಾರ್ಯತಂತ್ರಗಳಿಗೆ ಸೆಡ್ಡು ಹೊಡೆದು RB ತಿಮ್ಮಾಪುರವರು ಕೂಡ ತಮ್ಮ ಕ್ಷೇತ್ರವಾದಂತಹ ಬಾಗಲಕೋಟೆಯಲ್ಲಿ ತಮ್ಮ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸುವ ಜವಾಬ್ದಾರಿ ಕೂಡ ಹೊತ್ತಿರುವಂಥದ್ದು. ಇದು ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಈ ಹಿಂದೆ ಕೂಡ ಅಬಕಾರಿ ಸಂಬಂಧಪಟ್ಟಂತೆ ಫ್ರೀಡಮ್ TV ಕೂಡ ಒಂದು ರೀತಿ ಸುದ್ದಿಯನ್ನು ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆನಂತರ ಕೂಡ ಅವರು ಎಚ್ಚೆತ್ತುಕೊಂಡು ತಮ್ಮ ಇಲಾಖೆಯಲ್ಲಿ ಸುಧಾರಣೆಗಳನ್ನು ತಂದಿದ್ದರು. ಮತ್ತು ಅದೇ ರೀತಿ ಇತ್ತೀಚೆಗೆ ಯಾವುದೇ ಕೂಡ ಅವರ ಮೇಲೆ ಆರೋಪಗಳಾಗಿರ್ಬೋದು ಹಗರಣಗಳಾಗಿದ್ದು ಯಾವುದೂ ಕೇಳಿಬಂದಿಲ್ಲ. ಈಗ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳುವ ಅನಿವಾರ್ಯತೆಯಿಂದಾಗಿ ಈ ಬೈ ಎಲೆಕ್ಷನ್ ಗೆಲ್ಲುವ ನಿಟ್ಟಿನಲ್ಲಿ ಅವರು ಕೂಡ ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇರುವಂಥದ್ದು. ನೀವು ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಜನರು ಯಾರಿಗೂ ಮಣೆ ಹಾಕ್ತಾರೆ ಎಂಬುದು ಕೂಡ ಕಾದು ನೋಡಬೇಕು. ಒಟ್ಟಿನಲ್ಲಿ ಆ ಕ್ಷೇತ್ರವನ್ನು ಗೆಲ್ಲುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯತಂತ್ರಗಳನ್ನು RB ತಿಮ್ಮಪ್ಪರು ರೂಪಿಸ್ತಾ ಇದ್ದಾರೆ. ಒಂದು ವೇಳೆ ಗೆದ್ದಿದ್ದೇ ಆದಲ್ಲಿ ಅವರು ಮುಂದಿನ ಸಚಿವ ಸ್ಥಾನ ಏನು ಮುಂದುವರಿಯುತ್ತೆ. ಒಂದು ವೇಳೆ ಸೋತಿದ್ದೇ ಆದಲ್ಲಿ ಬೇರೆಯವರಿಗೆ ಅವಕಾಶ ಕೊಡುವ ಸಾಧ್ಯತೆ ಅಂತೂ ಕೂಡ ಇರುವಂಥದ್ದು. ಯಾಕೆಂದರೆ ಈ ಹಿಂದೆ ಕೂಡ MLCಗಳಾಗಿರ್ಬೋದು ಮತ್ತು ಏನು ಸೀನಿಯರ್ ಶಾಸಕರು ಯಾರಿದ್ದಾರೆ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಅವರು ಕೂಡ ನಮಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ಕದ ಕೂಡ ತಟ್ಟಿರುವಂಥದ್ದು. ಸಿದ್ದರಾಮಯ್ಯರು ಕೂಡ ಒತ್ತಡ ತರ್ತಿದ್ದಾರೆ. ಆ ಒತ್ತಡದ ಎಲ್ಲ ನಡುವೆಯೂ ಕೂಡ ಈಗ RB ತಿಮ್ಮಪ್ಪರು ಮುಂದುವರಿಯುತ್ತಿದ್ದಾರೆ. ಒಂದು ವೇಳೆ ಸೋತಿದ್ದೇ ಆದಲ್ಲಿ ಆ ಸ್ಥಾನಕ್ಕೆ ಬೇರೆಯವರ ಅವಕಾಶ ಕೊಡುವ ಸಾಧ್ಯತೆ ಇರುವಂಥದ್ದು ಸಾಯಿಲ್. ಇನ್ನು ಮಾರುತಿ, ವೆರಿ ಇಂಟ್ರೆಸ್ಟಿಂಗ್ ಏನಂದ್ರೆ, ಈಗ ಒಂದು ಇಲಾಖಾ ಸಚಿವನ ಉಳಿವಿನ ಪ್ರಶ್ನೆ ಅಂತ ಬಂದಾಗ ಆ ಮನುಷ್ಯ ಕಂಪ್ಲೀಟ್ಲಿ ಆಕ್ಟಿವ್ ಆಗಿಬಿಡ್ತಾನೆ. ಈಗ ಬಾಗಲಕೋಟೆಯಲ್ಲಿ RB ತಿಮ್ಮಾಪುರ ಇನಿಷಿಯಲಿ ಪ್ರಾಥಮಿಕವಾಗಿ ಹೆಂಗೆ ಕೆಲಸ ಚುರುಕುಗೊಳಿಸ್ಬೋದು ಅಂತ ಅಂದರೆ ಅಲ್ಲಿನ ಸ್ಥಳೀಯ ನಾಯಕರನ್ನ ಸಭೆ ಕರೆಸೋ ಅಥವಾ ಸಾಮಾನ್ಯವಾಗಿ ಈ ಮತ ಪ್ರಚಾರ ಇವೆಲ್ಲವೂ ಕೂಡ ಕಾಮನ್ನು ಒಂದು ಸ್ಟ್ರಾಟಜಿಯನ್ನು ಪ್ರಯೋಗ ಮಾಡಬೇಕಾಗಿ ಬರುತ್ತೆ ಈ ತರಹದ ಸಂದರ್ಭಗಳಲ್ಲಿ. ಸೊ RB ತಿಮ್ಮಾಪುರ ಅವರ ರಾಜಕೀಯ ನಡೆಗಳು ಹೆಂಗಿರ್ಬೋದು ಬಾಗಲಕೋಟೆಯಲ್ಲಿ ಅಂತ? ಎಸ್ ಐ ಇಲ್ಲಿ ಉಮೇಶ್ ಮೇಟಿ ಅವರಿಗೆ ಒಂದು ಅನುಕಂಪದ ಹಲೆ ಇರುವಂಥದ್ದು, ಅದನ್ನು ಕೂಡ ಬಳಸ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇರೋದು. ಅದೇ ರೀತಿ ಸಿದ್ದರಾಮಯ್ಯವರು ಕೂಡ ಆ ಕ್ಷೇತ್ರದ ಅಂದರೆ ಸಂಬಂಧಪಟ್ಟಂತೆ ಸಾಕಷ್ಟು ರಣತಂತ್ರವನ್ನು ರೂಪಿಸಿರೋದು. ಯಾಕೆಂದರೆ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡುವಲ್ಲಿ ಸಿದ್ದರಾಮಯ್ಯರ ಪಾತ್ರವು ಕೂಡ ಜಾಸ್ತಿ ಇರುವಂಥದ್ದು. ಅದರಿಂದಾಗಿ ಆ ಕ್ಷೇತ್ರವನ್ನು ಗೆಲ್ಲಿಸುವ ಒತ್ತಡದಲ್ಲಿ ಸಿದ್ದರಾಮಯ್ಯರು ಕೂಡ ಇರುವಂಥದ್ದು. ಅದನ್ನು ಕೂಡ ಮತ್ತು ಸಿದ್ದರಾಮಯ್ಯರ ಮಾಸ್ ಇಮೇಜನ್ನು ಕೂಡ ಬಳಸ್ಕೊಂಡು ಉಮೇಶ್ ಮೇಟಿ ಅವರು ಕೂಡ ಗೆಲ್ಲಿಸುವ ಪ್ರಯತ್ನಕ್ಕೆ ಈಗಾಗಲೇ ಏನು ಸಚಿವರು ಕೂಡ ಮುಂದಾಗಿರೋದು. ಎಲ್ಲ ಒಂದು ಕಡೆ ಆ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಗೆಲುವಿನ ಒತ್ತಡ ಇದೆ. ಪ್ರಮುಖವಾಗಿ ಸಚಿವರಾಗಿರುವಂಥ ಅಂದರೆ ಉಸ್ತುವಾರಿ ಸಚಿವರಾಗಿರುವಂತಹ ಏನು RB ತಿಮ್ಮಾಪುರಗಳು ಕೂಡ ಆ ಕ್ಷೇತ್ರ ಗೆಲುವಿನ ಮುಖ್ಯ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿ ಕ್ಷೇತ್ರದ ನಾಯಕರನ್ನು ಕೂಡ ಕರೆಸಿ ಮೀಟಿಂಗನ್ನು ಮಾಡಿರುವಂಥದ್ದು. ಮತ್ತು ಅಲ್ಲಿ ಗೆಲುವಿಗೆ ಯಾವೆಲ್ಲ ರೀತಿಗಳನ್ನು ಬೇಕು ಅಂತ ಕೂಡ ಹಲವು ಮುಖಂಡರಾಗಿರ್ಬೋದು ಮತ್ತು ತಳ ಮಟ್ಟದಲ್ಲೂ ಕೂಡ ಕಾರ್ಯಕರ್ತರನ್ನು ಭೇಟಿಯಾಗಿರುವಂಥದ್ದು. ಅಲ್ಲಿ ಕೂಡ ಎಲ್ಲವೂ ಕೂಡ ಸಿದ್ಧತೆಯನ್ನು ರೂಪಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ಸಿದ್ದರಾಮಯ್ಯರು ಮತ್ತು DKಶಿ ಅವರು ಕರೆಸಿ ಕೂಡ ಪ್ರಚಾರಕ್ಕೆ ಮುಂದಾಗಿರುವಂಥ ಎಲ್ಲವೂ ಕೂಡ ಒಟ್ಟೆ ಆಗಿದ್ದೇ ಆದಲ್ಲಿ ಕಾಂಗ್ರೆಸ್ ಗೆಲುವು ಹತ್ತಿರಕ್ಕೆ ಸಮೀಪ ಆಗುತ್ತೆ. ಒಂದು ವೇಳೆ BJಪಿ
ನಾಯಕರು ಇದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಯಾಕೆಂದರೆ ಈ ಹಿಂದೆ ಕೂಡ ಅವರೇನು ಕಳೆದ ವಿಧಾನಸಭೆ ಸಂದರ್ಭದಲ್ಲೂ ಕೂಡ ಈರಣ್ಣ ಚರಂತಿಮಠ್ ಕೇವಲ 5,000 ಮತಗಳಿಂದ ಮಾತ್ರ ಸೋತಿದ್ದು. ಅದನ್ನು ಈಗ ಪ್ರಬಲವಾಗಿ ಬಳಸ್ಕೊಳ್ಬೇಕು ಮತ್ತು ಈಗಾಗಲೇ ವಿರೋಧಿ ಅಲೆ ಅಂದರೆ ಆಡಳಿತ ವಿರೋಧಿ ಅಲೆ ಕೂಡ ಕಾಂಗ್ರೆಸ್ಗೆ ಇರುವಂಥದ್ದು, ಅದನ್ನು ಬಳಸ್ಕೋಬೇಕು. ಮತ್ತು ಅದೇ ರೀತಿ ಒಳ ಮೀಸಲಾತಿ ವಿಚಾರವಾಗೂ ಕೂಡ ಒಂದು ಸ್ಟ್ರಾಟಜಿಯನ್ನು ಮಾಡಬೇಕು ಅಂತ ಕೂಡ BJPಯವರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆ HDK ಅವ್ರನ್ನ ಕರೆಸಿ ಕೂಡ ಪ್ರಚಾರವನ್ನು ಮಾಡಿಸ್ಬೇಕು ಅಂತ ಕೂಡ ಪ್ರಯತ್ನ ಮಾಡುತ್ತಿದ್ದಾರೆ. ಇದೆಲ್ಲದರ ನಡುವೆ ಇವ್ರನ್ನ ಅಂದರೆ ಉಮೇಶ್ ಮೇಟಿ ಅವ್ರನ್ನ ಗೆಲ್ಲಿಸುವ ಜವಾಬ್ದಾರಿ ಕೂಡ RB ತಿಮ್ಮಾಪುರ್ ಇರುವಂಥದ್ದು. ಅವರು ಯಾವ ರೀತಿ ಕಾರ್ಯತಂತ್ರಗಳು ಮುಂದಿನ ದಿನಗಳಲ್ಲಿ ರೂಪಿಸ್ತಾರೆ, ಯಾವ ರೀತಿ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ, ಯಾವ ರೀತಿ ಸಭೆಗಳನ್ನು ಮಾಡ್ತಾರೆ ಎಂಬುದು ಕಾದು ನೋಡಬೇಕಾಗಿರುವಂಥದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.